ತಿಲಕ ಇಟ್ಟುಕೊಂಡ ವ್ಯಕ್ತಿಗೆ ಅವಮಾನವನ್ನ ಮಾಡಲಾಗಿದೆ. ತಿಲಕ ಇಟ್ಕೊಂಡು ಊಟಕ್ಕೆ ಕುಳಿತ ವ್ಯಕ್ತಿಗೆ ಅವಮಾನವನ್ನ ಮಾಡಿದ್ದಾರೆ. ತಿಲಕ ಇಟ್ಕೊಂಡು ಊಟಕ್ಕೆ ಕುಳಿತ ವ್ಯಕ್ತಿಗೆ ಅವಮಾನ ಮಾಡಿದ್ದಾರೆ. ನೆಲಮಂಗಲ ಮುಸ್ಲಿಮರ ಮದುವೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ನಿಮಗೆ ಊಟ ಹಾಕಲ್ಲ, ಎದ್ದು ಹೋಗಿ ಅಂತ ಅವಮಾನ ಮಾಡಿದ್ದಾರೆ. ಹಂಗಾದ್ರೆ ಊಟಕ್ಕೆ ಯಾಕ್ರಿ ಕರಿಬೇಕಿತ್ತು ನೀವು? ಅವ್ರ ಮನೇಲಿ ಊಟಕ್ಕೆ ಗತಿ ಇಲ್ಲ ಅಂತ ಕರೆದಿದ್ರ? ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದ ಮದುವೆ ಇತ್ತಂತೆ. ಮದುವೆಯಲ್ಲಿ ಊಟಕ್ಕೆ ಕುಳಿತಿದ್ದ ವ್ಯಕ್ತಿಗಳಿಗೆ ಅಪಮಾನ ಮಾಡಿದ್ದಾರೆ. ಮುಜಾಮಿಲ್ ಪಾಷಾ ಸಾನಿಯಾ ಮದುವೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೇವಲ ತಿಲಕ ಇಟ್ಕೊಂಡು ಬಂದಿದ್ದಾರೆ ಅಂತ ಅಪಮಾನ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು. ಮದುವೆಗೆ ಕರೆಯಕ್ಕಿಂತ ಮುಂಚೆ ಯೋಚನೆ ಮಾಡಕ್ಕಾಗ್ಲಿಲ್ವಾ ಯಾರನ್ನ ಮದುವೆ ಕರಿಬೇಕು, ಯಾರನ್ನ ಕರಿಬಾರ್ದು ಅಂತ? ರಾಜು ಎಂಬಾತನಿಗೆ ಮದುವೆಗೆ ಆಹ್ವಾನವನ್ನ ನೀಡಿದ್ರಂತೆ. ಆಹ್ವಾನ ಕೊಟ್ಟಿದ್ದಾರೆ ಅಂತ ಮದುವೆಗೆ ಬಂದಿದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ತಿಲಕ ಇಟ್ಕೊಂಡು ಬಂದಿದ್ದಾರೆ ಅಂದ್ಬಿಟ್ಟು ಈ ರೀತಿಯಾಗಿ ಅವಮಾನ ಮಾಡಿದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ನಿಮ್ಗೆ ಊಟ ಹಾಕೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ಯಾರನ್ನೂ ಕೂಡ ಊಟ ಕರಲೇಬಾರ್ದು. ಮದುವೆ ಇದೆ ಅಂತ ಕರೆದಿದ್ದೀರಾ, ಅವ್ರು ಬಂದಿದ್ದಾರೆ. ಅವ್ರು ತಿಲಕ ಇಟ್ಕೊಂಡ್ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನ ಪ್ರಶ್ನೆ ಮಾಡೋದಕ್ಕೆ ನೀವ್ಯಾರು? ಹಾಗಾದ್ರೆ ನಿಮಗ್ ಬೇಕಾದ ಕುಲಬಾಂಧವ್ರನ್ನ ಮಾತ್ರ ಕರಿಬೇಕಿತ್ತು. ಹಿಂದಿಗಳನ್ನ ಯಾಕ್ರಿ ಕರಿಯಕ್ ಹೋಗಿದ್ರಿ? ಜಾಲತಾಣದಲ್ಲಿ ಈ ಒಂದು ದುರ್ನಡತೆಯನ್ನು ಅನುಸರಿಸಿದ್ರಲ್ಲ, ಅದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ನೆಲಮಂಗಲ ಮುಸ್ಲಿಮರ ಮದುವೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಗೂಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ. ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ, ಗೊತ್ತಾ? ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೆ, ಏನು ಬಂದಿರ್ತಾರೆ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂತ ಎಬ್ಬರಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ. ಬಂದಿರ್ತಾರೆ ಅಮಾಯಕರು, ಬಡವರು, SC ST. ತಪ್ಪಲ್ವಾ ಅದು? ತಪ್ಪಲ್ವೇನ್ರಿ? ಮಾನಮರ್ಯಾದೆ ಇರಬೇಕು. ನೀವು ಆಕಾರ್ಗೆ ಇದು ಮಾಡಿ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಊಟಕ್ಕೆ ಕರೆಯಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಿರ್ಲಿಲ್ವಂತ ಇವ್ರು ಹಿಂದೂಗಳು, ಇವರು ತಿಲಕ ಇಟ್ಕೊಂಡು ಬರ್ತಾರೆ, ಅವ್ರನ್ನ ಊಟಕ್ಕೆ ಕರಿಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರ್ಲಿಲ್ವಂತ? ಊಟಕ್ಕೆ ಕೂತಿದ್ದವ್ರನ್ನ ಎಬ್ಬಿಸ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು. ಇಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು. ಇಲ್ಲಾಂದ್ರೆ ಮದುವೆಗೆ ಆಹ್ವಾನ ಕೊಡ್ಲೇಬಾರ್ದಿತ್ತು. ಸದ್ಯಕ್ಕೆ ಆತನ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಖಂಡಿತವಾಗ್ಲೂ ಸಾಹಿತ್ಯ, ಏನು ಒಂದು ಮದುವೆಗೆ ಕರೆದು ಅವಮಾನ ಮಾಡಿರುವಂತ ಘಟನೆ ನೆಲಮಂಗಲದಲ್ಲಿ ನಡೆದಿರುವಂತದ್ದು. ಏನು ಕಳೆದ 26ನೇ ತಾರೀಕು ಒಂದು ಮದುವೆ ನಡೆಯುತ್ತೆ. ಮದುವೆ ನಡೆಯುವಂತ ಸಂದರ್ಭದಲ್ಲಿ ಏನು ರಾಜು ಅನ್ನೋಂತ ವ್ಯಕ್ತಿಗೆ ಒಂದು ಆಹ್ವಾನ ಬರುತ್ತೆ, ಮದುವೆಗೆ ಬರ್ಬೇಕು ಅಂತ. ಆ ಮದುವೆಗೆ ಹೋದಂತ ಸಂದರ್ಭದಲ್ಲಿ ಏನು ರಾಜು ಅನ್ನೋಂತ ವ್ಯಕ್ತಿ ಏನು ತಿಲಕ ಇಟ್ಕೊಂಡು ಹೋಗ್ತಾನೆ. ತಿಲಕ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಒಂದು ತಿಲಕ ಇಟ್ಕೊಂಡು ಅವ್ರಿಗೆ ನಾವು ಊಟ ಹಾಕೋದಿಲ್ಲ, ಸೊ ನಮ್ಮ ಮದುವೆಗೆ ನೀವು ಬರಬಾರ್ದು, ಸೊ ಮತ್ತೆ ಇಂಥ ಮದುವೆಗಳ ಸಮಾರಂಭಗಳಲ್ಲಿ ತಾವು ಬರ್ಲೇಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಮತ್ತು ಊಟಕ್ಕೆ ಕೂತಿದ್ದಂತ ವ್ಯಕ್ತಿಗಳನ್ನ ಎಬ್ಬರಿಸಿ ಹೊರಗಡೆ ಕಳಿಸುವಂತದ್ದು ನೆಲಮಂಗಲದಲ್ಲಿ ನಡೆದಿರುವಂತದ್ದು. ಏನು ಇಸ್ಲಾಂಪುರ್ ಸಮೀವುಲ್ಲಾ ಎಂಬುವರ ಮಗಳ ಮದುವೆಗೆ ಒಂದು ಆಹ್ವಾನ ಬಂದಿತ್ತು. ಈ ಆಹ್ವಾನಕ್ಕೆ ಬಂದಂತ ಸಂದರ್ಭದಲ್ಲಿ ಮದುವೆಗೆ ಸರ್ವಸಾಧಾರಣವಾಗಿ ಯಾರೇ ಕರೆದ್ರು ಸಹಿತ ಹೋಗ್ತಾರೆ. ಈ ಒಂದು ಏನು ಹಿಂದೂ ಮುಸ್ಲಿಂ ಒಂದು ಬಾಂಧವ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಮದುವೆಗಳಿಗೆ ಆಹ್ವಾನ ಕೊಡ್ತಾರೆ. ಆದ್ರೆ ಇದರ ತದ್ವಿರುದ್ಧವಾಗಿ ಈ ಒಂದು ಮದುವೆ ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದು. ಏನು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಊಟಕ್ಕೆ ಪಂಚಿ ಸರಿಸಿ ಸಾಲಿನಲ್ಲಿ ಪಂಚಿಯಲ್ಲಿ ಕೂತಿದ್ದಂತ ವ್ಯಕ್ತಿಗಳನ್ನ ಎಬ್ಬರಿಸಿ ಹೊರಗಡೆ ಕಳಿಸುವಂತದ್ದು ಮಾನವೀಯ ಕುಲವನ್ನೇ ತಲೆ ತಗ್ಗಿಸುವಂತ ಘಟನೆಗೆ ಈ ಒಂದು ಮದುವೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಏನು ತಿಲಕ ಇಟ್ಟು ಮುಸ್ಲಿಂ ಸಮುದಾಯದ ಮದುವೆಗೆ ಹೋದಂತ ವ್ಯಕ್ತಿಗಳನ್ನ ಹೊರದಬ್ಬಿರುವಂತದ್ದು, ಎಲ್ಲೋ ಒಂದು ಕಡೆ ಏನು ಇನ್ನೂ ಒಂದು ಅಸ್ಪೃಶ್ಯತೆ ಮತ್ತು ಜಾತಿಗಳ ಮಧ್ಯೆ ಒಂದು ದ್ವೇಷ ಬಾಂಧವ್ಯ ಇದೆಯಾ ಅನ್ನುವಂಥದ್ದು ಈ ಒಂದು ಮದುವೆನಲ್ಲಿ ಸಾರಿ ಹೇಳುತ್ತೆ. ಒಟ್ಟಾರೆಯಾಗಿ ಏನು ಮದುವೆಗೆ ಕರೆದು ಅವಮಾನ ಮಾಡಿ ಕಳಿಸಿರುವಂತ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗಿರುವಂತದ್ದು ಮತ್ತೆ ವೈರಲ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಮದುವೆಗೆ ಕರೆದು ಇಷ್ಟೆಲ್ಲ ಅವಮಾನ ನಡೆದ್ರು ಸಹಿತ ಸ್ಥಳೀಯ ವ್ಯಕ್ತಿಗಳು ಇಲ್ಲಿಯ ತನಕ ಯಾವುದೇ ಒಂದು ಪ್ರಕರಣ ಕೂಡ ದಾಖಲು ಮಾಡದೆ ಎಲ್ಲೋ ಒಂದು ನಿರ್ಲಕ್ಷ್ಯ ವಹಿಸಿದಂತ ಎಲ್ಲೋ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ಏನು ಮದುವೆ ಸಮಾರಂಭಕ್ಕೆ ಬಂದಂತ ಅತಿಥಿಗಳನ್ನ ಹೊರದಬ್ಬಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ ರಾಮು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಲಾದ್ರೂ ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರಾ ಇಲ್ವಾ ನೋಡೋಣ ಪೊಲೀಸರು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ.